ಇವತ್ತು ನಾನ್ ನಿಮಗೆ ಒಂದು ಒಳ್ಳೆಯ ಆಯುರ್ವೇದಿಕ್ ಸ್ಕಿನ್ ಕೇರ್ ಫೇಸ್ ಪ್ಯಾಕ್ ನ ಹೇಳ್ಕೊಡ್ತಾ ಇದ್ದೀನಿ. ನಾನೇನ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಇದು ತಂಗಡಿ ಗಿಡ. ತಂಗಡಿ ಗಿಡ ಅಥವಾ ಇಂಗ್ಲಿಷ್‌ನಲ್ಲಿ ಸೆನ್ನ ಪ್ಲಾಂಟ್ ಅಂತ ಕರಿತೀವಿ. ಇದು ಕಾಡುಗಳಲ್ಲಿ, ಮನೆ ಹತ್ರ ಬೇಲಿಗಳಲ್ಲಿ ಅಂತ ಕಡೆ ಎಲ್ಲ ತುಂಬಾ ಜಾಸ್ತಿನೇ ಬೆಳೆಯುತ್ತೆ. ಇದಕ್ಕೆ ಆಯುರ್ವೇದಿಕ್ ಅಲ್ಲಿ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಇದನ್ನ ಒಣಗಿಸಿಟ್ಕೊಂಡು ಪೌಡರ್ ಮಾಡ್ಕೊಳ್ಬೋದು. ಸೆನ್ನ ಪ್ಲಾಂಟ್‌ನಿಂದ ನಮ್ಮ ಫೇಸ್‌ನಲ್ಲಾಗಿರುವಂತ ಯಾಕ್ನೆ, ಪಿಗ್ಮೆಂಟೇಷನ್ ಇವೆಲ್ಲವನ್ನು ರಿಮೂವ್ ಮಾಡ್ಬೋದು. ನಾನಿವಾಗ ಒಣಗಿಸಿಟ್ಕೊಂಡಿದ್ದೀನಿ. ಇದು ನಿಮ್ಗೆ ಆದಷ್ಟು ಬೇಗ ಕೈಗೆ ಸಿಗುವಂತಹ ಒಂದು ಪ್ಲಾಂಟ್ ಆಗಿದೆ. ಈ ಗಿಡದಿಂದ ಆಯಿಲ್‌ನ ಸಹಿತ ಪ್ರಿಪೇರ್ ಮಾಡ್ತಾರೆ. ಅದೇ ರೀತಿ ಇದನ್ನ ಕಾಸ್ಮೆಟಿಕ್‌ನಲ್ಲಿ ಯೂಸ್ ಮಾಡ್ತಾರೆ. ಆಯುರ್ವೇದಿಕ್ ಕಾಸ್ಮೆಟಿಕ್‌ನಲ್ಲಿ ಇದನ್ನ ಯೂಸ್ ಮಾಡೋದ್ರಿಂದ ತುಂಬಾನೇ ಇಂಪಾರ್ಟೆನ್ಸ್ ಇದೆ. ಇದು ನಮಗೆ 800, 900 ರೂಪೀಸ್‌ನಲ್ಲಿ ಕ್ರೀಮ್ಸ್‌ಗಳು ಸಿಗ್ತಾ ಇದೆ. ಎಲ್ಲ ಕಾಸ್ಮೆಟಿಕ್ ಐಟಮ್‌ಗಳಿಗೆ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಇವು ಮನೆ ಹತ್ರನೇ ಸಿಗೋದ್ರಿಂದ ಇದನ್ನ ಪೌಡರ್ ಮಾಡಿಟ್ಕೊಂಡು ಫೇಸ್‌ಗೆ ಹಚ್ಕೊಳ್ಳೋದ್ರಿಂದ ನಿಮ್ಮ ಫೇಸ್‌ನಲ್ಲಿರುವಂತ ಬಂಗು, ಪಿಗ್ಮೆಂಟೇಷನ್, ಆಕ್ನೆ, ಮೊಡವೆ ಕಲೆಗಳು ಇವೆಲ್ಲ ಕಡಿಮೆ ಆಗುತ್ತೆ. ಅದೇ ರೀತಿ ನಿಮ್ಮ ಫೇಸು ತುಂಬಾ ಏಜ್‌ಲೆಸ್ ಆಗಿ ಕಾಣುತ್ತೆ. ನೀವು ಒಂದ್ಸಲಿ ಯೂಸ್ ಮಾಡಿ ನೋಡಿ, ಇದೊಂಥರ ಫ್ಲಾಲೆಸ್ ಆಗಿ ಕಾಣುತ್ತೆ. ಇದನ್ನ ನಾನು ಒಂದ್ಸಲಿ ಜರಡಿ ಹಿಡಿದ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾವ್ದಾದ್ರು ಒಂದು ಬಾಟಲ್‌ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಈ ಪೌಡರ್ ಸ್ವಲ್ಪ ನೀಮ್ ತರನೇ ಸ್ಮೆಲ್ ಬರುತ್ತೆ. ಯಾಕಂತ ಹೇಳಿದ್ರೆ ಇದು ಆಯುರ್ವೇದಿಕ್ ಆಗಿರೋದ್ರಿಂದ ಕಹಿಯಾಗಿರುತ್ತೆ. ನಾನಿವಾಗ ಒಂದು ಬೌಲ್‌ನಲ್ಲಿ 1 ಅಥವಾ 2 ಸ್ಪೂನ್ ತಂಗಡಿ ಗಿಡದ ಪೌಡರ್‌ನ ಹಾಕೊಳ್ತಾ ಇದ್ದೀನಿ. ನೀವು ಫುಲ್ ಬಾಡಿಗೆ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಒಂದು 4, 5 ಸ್ಪೂನ್ ಹಾಕೊಳ್ಬೋದು. ಅದೇ ರೀತಿ ಇದರ ಜೊತೆಗೆ ಹನಿ, ಜೇನುತುಪ್ಪ ಇದನ್ನ ಅರ್ಧ ಟೇಬಲ್ ಸ್ಪೂನ್‌ನ ಯೂಸ್ ಮಾಡ್ಕೊಂಡಿದ್ದೀನಿ. ಅರಿಶಿಣ ಅರಿಶಿನ ಅಥವಾ ಟರ್ಮರಿಕ್ ಅಂತೇಳಿ ಕರಿತೀರಲ್ವಾ, ಅದನ್ನು ಸಹಿತ ಅರ್ಧ ಟೇಬಲ್ ಸ್ಪೂನ್‌ನ ಯೂಸ್ ಮಾಡ್ಕೊಳ್ಳಿ. 2 ಸ್ಪೂನ್ ರೋಸ್ ವಾಟರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ 2 ಸ್ಪೂನ್ ರೋಸ್ ವಾಟರ್‌ನ ಯೂಸ್ ಮಾಡಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮೊಸರನ್ನ ಆಡ್ ಮಾಡ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರನ್ನ ಸಹಿತ ಆಡ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸು ಫ್ಲಾಲೆಸ್ ಆಗಿ ತುಂಬಾ ಕ್ಲಿಯರ್ ಆಗಿ ಕಾಣಿಸುತ್ತೆ. ನಿಮಗೆ ಈ ಪೌಡರ್‌ನ ತಯಾರಿಸ್ಕೊಂಡು ಇಟ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ನಾನು ಲಿಂಕ್‌ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಈ ಪೌಡರ್‌ನ ಪರ್ಚೇಸ್ ಮಾಡಿ. ಇದು ನಿಮ್ಗೆ ತುಂಬಾನೇ ಯೂಸ್‌ಫುಲ್ ಆಗುತ್ತೆ. ವಾರದಲ್ಲಿ 2 ಸಲ ಈ ರೀತಿ ಮಾಡೋದ್ರಿಂದ ನಿಮ್ಮ ಫೇಸ್‌ನಲ್ಲಿರುವಂತಹ ಆಕ್ನೆ ಕಲೆಗಳು, ಅದೇ ರೀತಿ ಭಂಗ ಆಗಿರುವಂಥದ್ದು, ಆಮೇಲೆ ನೀವು ತುಂಬಾ ಏಜ್ ಆಗಿ ಕಾಣಿಸ್ತಿರೋದು ಎಲ್ಲ ಕಡಿಮೆ ಆಗುತ್ತೆ. ಇದಕ್ಕೆ ಕಾರಣಗಳೇನು? ಯಾಕೆ ಪಿಗ್ಮೆಂಟೇಷನ್ ಎಲ್ಲ ಬರುತ್ತೆ ಅಂತ ಹೇಳಿದ್ರೆ, ನೀವು ಹೆಚ್ಚಾಗಿ ಸನ್ ಎಕ್ಸ್‌ಪ್ಲೋರರ್ ಅಂದ್ರೆ ಹೊರಗಡೆ ಓಡಾಡೋದ್ರಿಂದ, ಪೊಲ್ಯೂಷನ್‌ನಿಂದ ಜಾಸ್ತಿ ನಮಗೆ ಪಿಗ್ಮೆಂಟೇಷನ್ ಮತ್ತೆ ಆಕ್ನೆ ಸ್ಟಾರ್ಟ್ ಆಗುತ್ತೆ. ಈಗ ನಾನಿದನ್ನ ಒಂದು 5 ಮಿನಿಟ್ಸ್ ಬಿಟ್ಟು ಫೇಸ್‌ಗೆ ಹಚ್ಕೊಳ್ತಾ ಇದ್ದೀನಿ. ಇದನ್ನ ನೀವು ಲೈಟ್ ಆಗಿ ಸ್ಕ್ರಬ್ ಮಾಡ್ಕೊಂಡ್ರೆ ಸಾಕು. ಯಾವುದೇ ರೀತಿಯಾದಂತಹ ಜೋರಾಗಿ ಸ್ಕ್ರಬ್ ಮಾಡ್ಕೊಳೋದೆಲ್ಲ ಮಾಡಬೇಡಿ. ಲೈಟ್ ಆಗಿ ಒಂದು 5 ಮಿನಿಟ್ಸ್ ಸ್ಕ್ರಬ್ ಮಾಡಿ, ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಅದು ಒಂದು 10 ಮಿನಿಟ್ಸ್ ಬಿಡಬೇಕಾಗುತ್ತೆ. ಅದಾದ್ಮೇಲೆ ಒಂದು ಸ್ವಲ್ಪ ಡ್ರೈ ಆದ್ಮೇಲೆ ಫೇಸ್ ವಾಶ್ ಮಾಡ್ಕೊಳ್ಬೋದು. ಪಿಗ್ಮೆಂಟೇಷನ್‌ನಿಂದ, ಆಕ್ನೆಯಿಂದ ತಡೆಗಟ್ಟೋದಕ್ಕೆ ಯಾವ್ಯಾವ ರೀತಿಯಾದಂತಹ ಪ್ರಿಕಾಷನ್ಸ್ ನಾವು ಮನೆಯಲ್ಲೇ ತಗೊಳ್ಬೋದು, ಸಲಹೆಗಳು ಯಾವ್ಯಾವು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಫಸ್ಟು ನೀವು ಸನ್‌ಸ್ಕ್ರೀನ್‌ನ ಯೂಸ್ ಮಾಡಲೇಬೇಕು. ಸನ್‌ಸ್ಕ್ರೀನ್ ಡೈಲಿ ಯೂಸ್ ಮಾಡೋದ್ರಿಂದ ಹಲವಾರು ಪ್ರಾಬ್ಲಮ್ಸ್‌ಗಳಿಂದ ಫೇಸಲ್ಲಾಗಿರ್ಬೋದು, ಬಾಡಿಯಲ್ಲಾಗಿರುವಂತಹ ಹಲವಾರು ಪ್ರಾಬ್ಲಮ್ಸ್‌ಗಳಿಂದ ಹೊರಗಡೆ ಬರ್ಬೋದು. ಅದೇ ರೀತಿ ಒಳ್ಳೆಯ ವಾಶ್ ಮಾಡಿರುವಂತಹ ಕ್ಲಾತ್ಸ್‌ಗಳನ್ನ ಯೂಸ್ ಮಾಡಿ. ನಾನಿವಾಗ ನೋಡ್ತಾ ಇರ್ಬೋದು ಲೈಟ್ ಆಗಿ ಸ್ಕ್ರಬ್ ಮಾಡ್ತಾ ಇದ್ದೀನಿ. ಇದ್ರಿಂದ ನಿಮ್ಮ ಸ್ಕಿನ್ನಲ್ಲಿರುವಂತಹ ಎಲ್ಲಾ ಯಾಕ್ನೆಗಳು ಆದಷ್ಟು ಬೇಗ ಕಡಿಮೆ ಆಗುತ್ತೆ. 10 ಮಿನಿಟ್ಸ್ ಬಿಟ್ಟು ಡ್ರೈ ಆದ್ಮೇಲೆ ಫೇಸ್‌ನ ವಾರ್ಮ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ. ಇದನ್ನ ವಾರದಲ್ಲಿ 2 ಸಲ ಮಾಡೋದ್ರಿಂದ ನಿಮ್ಮ ಫೇಸ್‌ನಲ್ಲಿರುವಂತಹ ಆಕ್ನೆ ಮಾರ್ಕ್ ಎಲ್ಲವನ್ನು ತಡೆಗಟ್ಟಬಹುದು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.